ಏನಪ್ಪಾ ಇದು ಉಳಿಕಾಯಿ ರಾಶಿ. ಹೆಲೋ ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಇವನೇನಪ್ಪ ಚೀಲ ಹಿಡ್ಕೊಂಡು ಬೆಳಗ್ಗೆ ಎಲ್ಲಿ ಹೊರಟಪ್ಪ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಹೇಳ್ತೀನಿ ನೋಡಿ ಮುಂದೆ. ಬೆಳಗ್ಗೆ ಎದ್ದು ನಾನು ಹೊರಟಿದ್ದೆ ಉಳಿಕಾಯಿ ಹಿಡ್ಕೊಂಡು ಪಂಪ್ ಹತ್ರ ನೀರ್ ಬಿಡೋಣ ಅಂತ ಹೊರಟೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನೀರ್ ಬಿಟ್ಟಾದ್ಮೇಲೆ ಉಳಿಕಾಯಿ ರಾಶಿ ರಾಶಿ ಬಿದ್ದಿದ್ದ. ಈ ಉಳಿಕಾಯಿ ಅಂದ್ರೆ ಏನು ಅಂತ ಕೇಳಿದ್ರೆ ಅದೆಲ್ಲ ಸಾಂಬಾರಿಗೆ ಹಾಕೋ ಪದಾರ್ಥಕ್ಕೆ ಮಾಡ್ತಾರೆ ಅದನ್ನ. ಆಲ್ಮೋಸ್ಟ್ ನಮ್ ಕಡೆ ಮಲೆನಾಡಲ್ಲಿ ಇದ್ದವ್ರಿಗೆ ಗೊತ್ತೇ ಇರುತ್ತೆ. ನಮ್ಮೂರ್ ಸೈಡ್ ಎಲ್ಲ ಆಲ್ಮೋಸ್ಟ್ ಎಲ್ರು ಕೂಡ ಉಳಿಕಾಯಿನ ಮಾರಕ್ಕಿಂತ ಜಾಸ್ತಿ ಬಳಸ್ತಾರೆ. ಈ ಸರಿ ನಮಗೆ ಮಾರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಬರೀ ಸಾಂಬಾರಿಗೆ ಮಾತ್ರ ಒಣಗಿಸಿದ್ವಿ. ಬೆಳಗಿನ ವೆದರ್ ಮಾತ್ರ ಮಸ್ತಾಗಿತ್ತು. ಇವತ್ ಜಾಸ್ತಿ ಮಳೆ ಇರ್ಲಿಲ್ಲ, ಬೆಳಗ್ಗೆ ಬಿಸ್ಲಿತ್ತು. ಹಂಗಂತ ಇವತ್ತೇನ್ ಜಾಸ್ತಿ ಮಾಡಕ್ ಕೆಲ್ಸ ಇರ್ಲಿಲ್ಲ ಅಂತ ಅಲ್ಲ. ಇವತ್ತು ಸ್ವಲ್ಪ ಹಬ್ಬ ಇದ್ದಿದ್ರಿಂದ ಸಾಯಂಕಾಲ ಏನ್ ಕೆಲ್ಸ ಇರ್ಲಿಲ್ಲ ಅಷ್ಟು. ಹಂಗೆ ನೋಡ್ತಾ ನೋಡ್ತಾ ನಮ್ಮನೆ ಕೋಳಿ ಬೆಳಗ್ಗೆ ಬಂದ್ಬಿಟ್ಟು ಮರದ ಹತ್ರ ಕೂತ್ಕೊಂಡಿದ್ದ. ಅವ್ನ್ ನೋಡಿ ನನ್ಗನ್ಸಿದೊಂದೇ, ಇದ್ರೆ ನೆಮ್ಮದಿಯಾಗಿರ್ಬೇಕು ಗುರು ಅಂತ. ಇನ್ನು ಅಲ್ಲಿಂದ ಸೀದಾ ತಿಂಡಿ ಗಿಂಡಿ ಅದು ಇದು ಎಲ್ಲ ಮಾಡ್ಕೊಂಡ್ ಸೀದಾ ದನ ಕಟ್ಟಕ್ಕೆ ಅಂತ ಹೊರಟೆ ನಾನು. ದನ ಕಟ್ಟೆ ಎಲ್ಲ ಆಯ್ತು, ಮನೆಗ್ ಬಂದ್ರೆ ಅಪ್ಪ ಬಾಳೆಗೊನೆ ಕಡೆನ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತು ಸೀದಾ ತೋಟಕ್ಕೆ. ಜಾಸ್ತಿ ಏನಿರ್ಲಿಲ್ಲ, ಸ್ವಲ್ಪ ಇದ್ದ. ಅದೇನ್ ಜಾಸ್ತಿ ಹೊತ್ತಾಗ್ಲೂ ಸ್ವಲ್ಪ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ಮನೆ ಕಡೆ. ನಾವು ಸೀದಾ ಕಡ್ದಿದ್ ಬಾಳೆಗೊನೆ ಎಲ್ಲ ಕಡ್ದು ಕ್ಲೀನ್ ಆಗಿ ತೊಳೆದು ಇಟ್ಟು ಇನ್ನ ಮನೆಗ್ ಬತ್ತಿದ್ದು ತಡ ಅಮ್ಮ ಸೀದಾ ಕಸ ಗುಡ್ಸು ಅಂತ ಹೇಳ್ಬಿಟ್ಟು ಕೈ ಪೊರ್ಕೆ ಕೊಡ್ತು. ಅಂತೂ ಇಂತೂ ಇರೋದೊಂದ್ ಜೀವನ ಇರ್ಲಿ, ಕಸ ಗುಡ್ಸೋಣ ಅಂತ ಕಸ ಗುಡ್ಸೆಲ್ಲ ಆಯ್ತು. ಅಮ್ಮ ನೋಡಿದ್ರೆ ಇವತ್ತು ಹಬ್ಬಕ್ ಮೀನ್ ತಗೊಂಡು ಮೀನೆಲ್ಲ ಫುಲ್ ಕ್ಲೀನ್ ಮಾಡ್ತಿತ್ತು. ಇನ್ನು ಆ ಕಡೆಯಿಂದ ಈ ಕಡೆ ಹೋಗ್ಬರೋದ್ರೊಳಗಡೆ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು ಫುಲ್. ಹಂಗಂತ ಏನ್ ಜಾಸ್ತಿ ಬರಲಿಲ್ಲ, ಸ್ವಲ್ಪ ಬಂತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆಯಿಂದ ಹೊಸ ವಿಡಿಯೋ ಜೊತೆ ಹೊಸ ಕಂಟೆಂಟ್ ಅಲ್ಲಿ ಬರೋಣ ಅಂತ ಹೇಳ್ತಾ, ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸಿಗೋಣ.